ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರತೆಗೆ ಮಸಿ ಬಳಿಯಲು ಯತ್ನಿಸಿದ ತಲೆಬುರುಡೆ ಪ್ರಕರಣಕ್ಕೆ ಈಗ ದಿಗ್ಭ್ರಮೆ ಹುಟ್ಟಿಸುವಂತಹ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಧರ್ಮಸ್ಥಳದ ಹೆಸರು ಹಾಳು ಮಾಡೋದಕ್ಕೆ 200 ಕೋಟಿ ರೂಪಾಯಿ ಫಂಡ್. ಅಷ್ಟೇ ಅಲ್ಲ, ಈ ಬೃಹತ್ ಷಡ್ಯಂತ್ರದ ಹಿಂದೆ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ಥಳಕ್ ಹಾಕೊಂಡಿದೆ. ಅಷ್ಟಕ್ಕೂ ನಟ ಪ್ರಕಾಶ್ ರಾಜ್ಗೂ ಈ ಕೇಸ್ಗೂ ಏನ್ ಲಿಂಕ್? ಟ್ರೈನಿಂಗ್, ಫಂಡಿಂಗ್, ಬ್ರೈನ್ ವಾಶ್, ಈ ಬುರುಡೆ ಕೇಸ್ನ ಹಿಂದಿರುವ ಆ ಸ್ಫೋಟಕ ಕಹಾನಿ ಏನು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ಬನ್ನಿ ನೋಡೋಣ. ವಿದೇಶಿ ಶಕ್ತಿಗಳ ಕೈವಾಡ ಉಳಿದು ಎಷ್ಟಿದೆ ಅನ್ನೋದು ಕೂಡ ಇದರ ಹಿಂದೆ ಯಾರ್ಯಾರು ಅಡಗಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಕಳಂಕ ತರಲು 200 ಕೋಟಿ ಫಂಡ್. ಬುರುಡೆ ಗ್ಯಾಂಗ್ ವಿರುದ್ಧವೇ ತಿರುಗಿ ಬಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಚಿನ್ನಯ್ಯ ಸಲ್ಲಿಸಿದ್ದ ರಿಟ್ ಅರ್ಜಿಯಲ್ಲಿ ನಟ ಪ್ರಕಾಶ್ ರಾಜ್ ಹೆಸರು. ಧರ್ಮಸ್ಥಳದ ವಿರುದ್ಧ ಹೆಣೆದಿದ್ದ ಕರಾಳ ಷಡ್ಯಂತ್ರ ಒಂದೊಂದಾಗೆ ಬಯಲಾಗ್ತಿದೆ. ಯಾವ ವ್ಯಕ್ತಿ ಅಂದು ಮಾಸ್ಕ್ ಮ್ಯಾನ್ ಅಂತ ಬುರುಡೆ ತಂದಿದ್ನೋ, ಯಾವ ಚಿನ್ನಯ್ಯ ಅಲ್ಲೇ ಹೆಣ ಆಗಿದೆ, ಇಲ್ಲಿ ಶವ ಸಿಗುತ್ತೆ ಅಂತ ಧರ್ಮಸ್ಥಳದಲ್ಲಿ SIT ಕಡೆಯಿಂದ ಗುಂಡಿ ತೋಡಿಸಿದ್ನೋ, ಈಗ ಅದೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತನ್ನದೇ ಬುರುಡೆ ಗ್ಯಾಂಗ್ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ನ್ಯಾಯಾಲಯಕ್ಕೆ ರಿಟ್ ಅರ್ಜಿ ಸಲ್ಲಿಸಿರೋ ಚಿನ್ನಯ್ಯ ಆ ಅರ್ಜಿಯಲ್ಲಿ ಸ್ಫೋಟಕ ಸಂಗತಿಗಳನ್ನೇ ಉಲ್ಲೇಖಿಸಿದ್ದಾನೆ. ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಹೆಸರು ಕೆಡಿಸಲು ಹೇಗೆಲ್ಲ ಷಡ್ಯಂತ್ರ ರೂಪಿಸಲಾಯಿತು, ಯಾರದ್ದು ಕತೆ, ಯಾರದ್ದು ನಿರ್ದೇಶನ, ಯಾರೋ ಪ್ರೊಡ್ಯೂಸರ್, ಎಷ್ಟು ಕೋಟಿ ಫಂಡಿಂಗ್ ಎಲ್ಲವನ್ನು ಚಿನ್ನಯ್ಯ ರಿಟ್ ಅರ್ಜಿಯಲ್ಲೇ ತಿಳಿಸಿದ್ದಾನೆ. ಅಷ್ಟಕ್ಕೂ ಆಘಾತಕಾರಿ ಸಂಗತಿ ಅಂದ್ರೆ ಚಿನ್ನಯ್ಯನ ರಿಟ್ ಅರ್ಜಿಯಲ್ಲಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರ ಹೆಸರು ಉಲ್ಲೇಖವಿರುವುದು ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಹಾಗಿದ್ರೆ ನಟ ಪ್ರಕಾಶ್ ರಾಜ್ ಕುರಿತು ಚಿನ್ನಯ್ಯ ಉಲ್ಲೇಖಿಸಿರೋ ಸಂಗತಿಗಳೇನು, ಅದನ್ನೇ ತೋರಿಸ್ತೇವೆ ನೋಡಿ. ಒಂದು ದಿನ ರಾತ್ರಿ ಸುಮಾರು 8 ಗಂಟೆಗೆ ಗಿರೀಶ್ ಮಟ್ಟಣ್ಣವರ್ ನಟ ಪ್ರಕಾಶ್ ರಾಜ್ ಅವರಿಗೆ ದೂರವಾಣಿ ಕರೆ ಮಾಡಿ ನನಗೆ ಫೋನ್ ನೀಡಿದರು. ಪ್ರಕಾಶ್ ರಾಜ್ ಅವರು ತಮಿಳಿನಲ್ಲಿ ಮಾತನಾಡಿ ಗಿರೀಶ್ ಮಟ್ಟಣ್ಣವರ್ ಅವರು ಏನು ಹೇಳಬೇಕೆಂದು ಸೂಚಿಸಿದ್ದಾರೋ ಅದನ್ನು ಅಧಿಕಾರಿಗಳ ಮುಂದೆ ಹೇಳಬೇಕು. ಅವರು ಹೇಳಿದಂತೆ ಕೇಳಿದರೆ ಜೂನ್ 29ರಂದು ಬಂದು ಅಪ್ಪಿಕೊಳ್ಳುತ್ತೇನೆ. ಹೀಗೆ ರಿಟ್ ಅರ್ಜಿಯಲ್ಲಿ ನಟ ಪ್ರಕಾಶ್ ರಾಜ್ ಹೆಸರನ್ನೇ ಉಲ್ಲೇಖಿಸುವ ಮೂಲಕ ಚಿನ್ನಯ್ಯ ಮಹಾಬಾಂಬ್ ಸಿಡಿಸಿದ್ದಾನೆ. ನಟ ಪ್ರಕಾಶ್ ರಾಜ್ ಧರ್ಮದ್ರೋಹಿ ಎಂದು ಶ್ರೀರಾಮ ಸೇನೆ ಆಕ್ರೋಶ. ಪ್ರಕಾಶ್ ರಾಜ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಪ್ರಮೋದ್ ಮುತಾಲಿಕ್ ಕಿಡಿ. ಚಿನ್ನಯ್ಯ ಸಲ್ಲಿಸಿದ ರಿಟ್ ಅರ್ಜಿಯಲ್ಲಿ ಪ್ರಕಾಶ್ ರಾಜ್ ಹೆಸರಿರೋ ಸಂಗತಿ ಹೊರಬೀಳ್ತಾ ಇದ್ದಂತೆ ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆ ಸಿಡಿದೆದ್ದಿತ್ತು. ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ಪ್ರಕಾಶ್ ರಾಜ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಲಾಯಿತು. ಪ್ರಕಾಶ್ ರೈ ಅವರೇ, ಬಹಳ ಒಳ್ಳೆ ಡೈರೆಕ್ಟರ್ ಕೂಡ ಇದ್ದೀರಿ ನೀವು ಅಂತನ್ನುವಂಥದ್ದು ಇದರಿಂದ ಸಿದ್ಧ ಆಗತ್ತೆ. ಈ ರೀತಿಯ ನಿಮ್ಮ ಡೈರೆಕ್ಟರ್ ಸಿನಿಮಾದಲ್ಲಿ ಪರದೆ ಮೇಲೆ ಇರಲಿ, ನಮ್ಮ ಧಾರ್ಮಿಕ ನಂಬಿಕೆಗಳ ಮೇಲೆ ಬೇಡ, ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಬೇಡ. ಇನ್ನು ಇದರ ಬೆನ್ನಲ್ಲೇ ನಟ ಪ್ರಕಾಶ್ ರಾಜ್ ಟ್ವೀಟ್ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಗಾಳಿ ಮಾತುಗಳನ್ನ ನಂಬಬೇಡಿ, ಸದ್ಯದಲ್ಲೇ ನಾನೇ ಖುದ್ದಾಗಿ ಬಂದು ಮಾಧ್ಯಮಗಳಲ್ಲಿ ಉತ್ತರಿಸುವುದಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಧರ್ಮಸ್ಥಳ ಪ್ರಕರಣದ ಕುರಿತಂತೆ ನನ್ನ ಬಗ್ಗೆ ಕೆಲವು ಸುದ್ದಿ ಚರ್ಚಿಸಲ್ಪಟ್ಟಿರುವುದು ನನ್ನ ಗಮನಕ್ಕೆ ಬಂದಿದೆ. ಇದು ಅತಿ ಸೂಕ್ಷ್ಮವಾದ ಮತ್ತು ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿರುವ ಪ್ರಕರಣವಾಗಿರುವುದರಿಂದ ಈ ರೀತಿಯ ಅನುಮಾನಗಳಿಗೆ ಉತ್ತರಿಸಬೇಕಾಗಿರುವುದು ನನ್ನ ಕರ್ತವ್ಯವೂ ಆಗಿದೆ. ನಾನು ದೂರದ ಊರಿನಲ್ಲಿದ್ದೇನೆ. 2 ದಿನಗಳಲ್ಲಿ ನಾನೇ ಸ್ವತಃ ಬಂದು ಮಾಧ್ಯಮ ಮಿತ್ರರ ಮುಖೇನ ಉತ್ತರಿಸುತ್ತೇನೆ. ಅಲ್ಲಿಯವರೆಗೆ ಗಾಳಿ ಮಾತು ಮತ್ತು ಕೆಲವು ದುರುಳರು ಈ ಸುದ್ದಿಗೆ ಕಟ್ಟಲೆತ್ನಿಸುತ್ತಿರುವ ರೆಕ್ಕೆ ಪುಕ್ಕಗಳನ್ನು ನಂಬದಿರಿ. ಹೀಗೆ ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಪ್ರಕಾಶ್ ರಾಜ್ ಹೆಸರು ಪ್ರಸ್ತಾಪ ಆಗಿರೋದು ದೊಡ್ಡ ಸಂಚಲನ ಸೃಷ್ಟಿಸಿದೆ. ಅಷ್ಟೇ ಅಲ್ಲ, ಈ ಷಡ್ಯಂತ್ರಕ್ಕಾಗಿ ಬರೋಬ್ಬರಿ 200 ಕೋಟಿ ರೂಪಾಯಿಯನ್ನ ಫಂಡಿಂಗ್ ಮಾಡಲಾಗಿತ್ತು. ಧರ್ಮಸ್ಥಳದ ಹೆಸರಿಗೆ ಚ್ಯುತಿ ತರಲು ಕೇರಳದಿಂದ ಫಂಡಿಂಗ್ ಆಗಿತ್ತು ಅಂತ ಉಲ್ಲೇಖಿಸಿದ್ದಾನೆ. ತಮ್ಮ ಮುಖ್ಯ ಆದಾಯದ ಮೂಲ ಚಿತ್ರದುರ್ಗದ ಸಾಮಾಜಿಕ ಹೋರಾಟಗಾರ್ತಿ ರಮಾ ನಾಗರಾಜ್ ಅಂತ ತಿಳಿಸಿದ್ದಾನೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ರಮಾ ನಾಗರಾಜ್ ಫಂಡಿಂಗ್ ಬಗ್ಗೆ ಮಾಡಿರೋ ಆರೋಪ ಸತ್ಯಕ್ಕೆ ದೂರ ಎಂದಿದ್ದಾರೆ. ಫಂಡಿಂಗ್ ವಿಚಾರದ ಬಗ್ಗೆ SIT ತನಿಖೆಗೆ ಸಹಕರಿಸುತ್ತೇನೆ ಅಂತ ಕಣ್ಣೀರು ಹಾಕಿದ್ದಾರೆ.
ಚಿನ್ನಯ್ಯ ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಏನಿದೆ, ನೀವು ಏನು ಹೇಳಿದ್ರಿ ಚಿನ್ನಯ್ಯ ಆರೋಪ ಮಾಡಿದ್ದಾರೆ ಅಂತ, ಅದು ಸತ್ಯಕ್ಕೆ ದೂರಿದೆ. ಮತ್ತು ಅದೇನಿದೆ ಅವ್ರು ಕೋರ್ಟಲ್ಲಿ ಆರೋಪ ಮಾಡಲಿ, ಬಟ್ ಇದೇನು ಆರೋಪ ಇದೆ ಫಂಡಿಂಗು, ಇದು ಸತ್ಯಕ್ಕೆ ದೂರ. ತನಿಖೆ ನಡೆಸುತ್ತಿರೋ ಎಸ್ಐಟಿ ಬಗ್ಗೆಯೂ ಚಿನ್ನಯ್ಯ ಗಂಭೀರ ಆರೋಪ. ಹೌದು, ತನಿಖೆ ನಡೆಸುತ್ತಿರುವ ಎಸ್ಐಟಿ ನಡೆ ಬಗ್ಗೆಯೂ ಚಿನ್ನಯ್ಯ ಗಂಭೀರ ಆರೋಪ ಮಾಡಿದ್ದಾನೆ. 9 ತಿಂಗಳು ಕಳೆದರೂ ಪ್ರಮುಖ ಆರೋಪಿಗಳಾದ ವಿಠಲ್ ಗೌಡ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಹಾಗೂ ಸಮೀರ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಷಡ್ಯಂತ್ರ ಮಾಡಿದವರ ರಕ್ಷಣೆಗೆ ಎಸ್ಐಟಿ ನಿಂತಿದ್ಯಾ ಅನ್ನೋ ಅನುಮಾನ ವ್ಯಕ್ತಪಡಿಸಿದ್ದಾನೆ. ಎಸ್ಐಟಿ ತನ್ನ ಕಾನೂನು ಜವಾಬ್ದಾರಿ ನಿಭಾಯಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ಹೈಕೋರ್ಟ್ ಮೊರೆ ಹೋಗಿದ್ದಾನೆ. ವಿಠಲ್ ಗೌಡನ ಮೂಲಕ ಪರಿಚಯವಾದ ಮಹೇಶ್ ಶೆಟ್ಟಿ ತಿಮರೋಡಿ ಶವಗಳ ದಹನ ಆಗಿದೆ ಅಂತ ಹೇಳಿಕೆ ನೀಡೋಕೆ ಹಣದ ಆಮಿಷ ಒಡ್ಡಿ ಬ್ರೈನ್ ವಾಶ್ ಮಾಡಿದ್ದ ಅಂತ ಚಿನ್ನಯ್ಯ ಬಿಚ್ಚಿಟ್ಟಿದ್ದಾನೆ. ಚಿನ್ನಯ್ಯನ ಈ ಸ್ಫೋಟಕ ರಿಟ್ ಅರ್ಜಿ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲೂ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯೇ ಶುರುವಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ಶಾಸಕ ಸುನಿಲ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. 106 ಕೋಟಿ ಇದರಲ್ಲಿ ತೊಡಗಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಈ ವಿದೇಶಿ ಶಕ್ತಿಗಳ ಕೈವಾಡ ಇದ್ರದ್ದು ಎಷ್ಟಿದೆ ಅನ್ನೋದು ಕೂಡ ತನಿಖೆ ಆಗಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ಇಂಥ ಷಡ್ಯಂತ್ರಗಳಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ರಲ್ಲ, ಇದು ನಾಡಿನ ದುರಂತ. ಇದು SIT ಯಾರ ಅಡಿನಲ್ಲಿ ಬರ್ತಾ ಇದೆ, SITಯ ತನಿಖೆ ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನು ಇವತ್ತು ಸ್ಪಷ್ಟ ಮಾಡಬೇಕು. ಇದರ ಹಿಂದೆ ಇರುವಂತ ಷಡ್ಯಂತ್ರದ ಬಗ್ಗೆ ತಕ್ಷಣ ಸರ್ಕಾರ ಇವತ್ತು ಹೇಳಬೇಕು. ಇದರ ಹಿಂದೆ ಯಾರ್ಯಾರು ಅಡಗಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಚಿನ್ನಯ್ಯನ ಮಾತಿನಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳಿದೆ ಅಂತ ಪರಿಶೀಲಿಸಬೇಕು ಎಂದಿದ್ದಾರೆ. ಪ್ರಕಾಶ್ ರಾಜ್ ವಿಚಾರಕ್ಕೂ ಮಾತನಾಡಿರುವ ಖರ್ಗೆ ಹೆಸರು ಪ್ರಸ್ತಾಪವಾದ ಮಾತ್ರಕ್ಕೆ ಅವರು ಕ್ರಿಮಿನಲ್ ಅಲ್ಲ ಎಂದಿದ್ದಾರೆ. ಇಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಅಲ್ಲ, 200 crores ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆಮೇಲೆ ಅದೇ ವ್ಯಕ್ತಿ ತಾನೇ ಇವೆಲ್ಲನೂ ಹೇಳಿರೋದು. ಸೊ ಅವರು ಎಷ್ಟು ಸತ್ಯ ಹೇಳ್ತಾ ಇದ್ದಾರೆ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಪರಿಶೀಲನೆ ಮಾಡಬೇಕಾಗುತ್ತೆ. ಹೆಸರು ಪ್ರಸ್ತಾಪ ಆದ ತಕ್ಷಣವೇ ಎಲ್ಲರೂ ಕ್ರಿಮಿನಲ್ ಅಂತ ಅಲ್ಲ. ಒಟ್ಟಾರೆ ಧರ್ಮಸ್ಥಳದ ಪವಿತ್ರತೆ ಹಾಳು ಮಾಡಲು ಹೆಣೆದಿದ್ದ ಬೃಹತ್ ಷಡ್ಯಂತ್ರದ ಬಲೆ ಈಗ ಸ್ವತಃ ಷಡ್ಯಂತ್ರ ಮಾಡಿದವರ ಕೊರಳಿಗೆ ಉರುಳಾಗ್ತಿದೆ. ನಟ ಪ್ರಕಾಶ್ ರಾಜ್ 2 ದಿನಗಳ ಬಳಿಕ ಕೊಡುವ ಆ ಸ್ಪಷ್ಟನೆ ಏನೋ, ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಮೇಶ್, TV9 ಬೆಂಗಳೂರು.